ಕೋಗಿಲುನಲ್ಲಿ 5 ಎಕರೆ ಸರ್ಕಾರಿ ಜಾಗ GBAಗೆ ಸೇರಿದ ಜಾಗವನ್ನು GBA ಅಕ್ರಮ ತೆರವುಗೊಳಿಸಿ ವಾಪಸ್ ತಗೊಂಡಂಥ ಘಟನೆಯ ಫಾಲೋ ಅಪ್. ಸತತ 4ನೇ ದಿವಸ ಈ ಸುದ್ದಿ ಹೇಳ್ತಾ ಇದ್ದೀವಿ. ಮೊದಲನೇ ನ್ಯೂಸ್ ಅವರ್ನ ಮೊದಲನೆಯ ಸುದ್ದಿಯಾಗಿ. ಮೊದಲಿಗೆ ಜನವರಿ 1ನೇ ತಾರೀಖು ಮನೆ ಕಳೆದುಕೊಂಡವರ ಪೈಕಿ ಅರ್ಹರಿಗೆ ಪರಿಹಾರವಾಗಿ ಬೇರೆ ಫ್ಲ್ಯಾಟ್ ಕೊಟ್ಟು ಬಿಡೋದು ಅನ್ನುವ ನಿರ್ಧಾರ ಆಗಿತ್ತು. ಆ ಲೆಕ್ಕಾಚಾರದಲ್ಲಿ ಇವತ್ತು ಮನೆಗಳು ಅವರಿಗೆ ಹಂಚಿಕೆ ಆಗಬೇಕಾಗಿತ್ತು. ಆ ನಂತರ ಅದು ನಾಳೆಗೆ ಹೋಗಿದೆ. ಜನವರಿ 2 ಅಂತಾಗಿದೆ. ನೋಡೋಣ ನಾಳೆ ಆದರೂ ಆಗುತ್ತಾ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾಳೆಗೆ ಮನೆಗಳನ್ನು ಹಂಚಿಕೆ ಮಾಡೋದು ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅಂತ ಆಗಿದೆ. 18 ದಾಖಲೆಗಳನ್ನು GBAನವರು ಕೇಳ್ತಾ ಇದ್ದಾರೆ. ನೀವು ಮನೆ ಪಡೆದುಕೊಳ್ಳಬೇಕು, ಅರ್ಹ ಫಲಾನುಭವಿಗಳು ಅನ್ನಿಸಿಕೊಂಡು ಮನೆ ತಗೋಬೇಕು ಅಂದರೆ 18 ದಾಖಲೆಗಳನ್ನು ಕೊಡಬೇಕು ಅಂತ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಹುತೇಕರ ಪೈಕಿ ಬಹುತೇಕ ದಾಖಲೆಗಳು ಇದ್ರೂ ಇರಬಹುದು. ಆದರೆ ಅವತ್ತೇನು ಡೆಮಾಲಿಷನ್ಗೆ ಹೋದ್ರಲ್ಲ ಬೆಳಗ್ಗೆ ಮನೆಗಳ ಎದುರು ವೆಸ್ಟ್ ಬೆಂಗಾಲ್ ರಿಜಿಸ್ಟ್ರೇಷನ್ನಿನ ಕಾರುಗಳ ನಿಂತ್ಕೊಂಡಿದ್ದುವಂತೆ. ವೆಸ್ಟ್ ಬೆಂಗಾಲ್ ರಿಜಿಸ್ಟ್ರೇಷನ್ ಆವಾಗಲೇ ಅಧಿಕಾರಿಗಳಿಗೆ ಡೌಟ್ ಬಂದಿದೆ. ಒಂದು 8-10 ಕಾರ್ ಇದ್ವು ಅಂತ ಸುದ್ದಿ. ಅದರಲ್ಲಿ ಕೆಲವು ಫೋಟೋಗಳು ಇದಾವೆ ನಮ್ಮ ಹತ್ರ. ಮನೆಗಳ ಮುಂದಿದ್ದಂಥ ವೆಸ್ಟ್ ಬೆಂಗಾಲ್ ರಿಜಿಸ್ಟ್ರೇಷನ್ನಿನ ಕಾರುಗಳು. ಅಧಿಕಾರಿಗಳ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ, ಯಾರು ಇವರು, ಎಲ್ಲಿಯವರು ಅಂತ. ಇಂಟ್ರೆಸ್ಟಿಂಗ್ಲಿ ನೋಡಿ, ಡೆಮಾಲಿಷನ್ ಮಾಡಿರೋದು ಎಷ್ಟು ಮನೆಗಳನ್ನು? 188 ಮನೆಗಳನ್ನು. ಪರಿಹಾರವಾಗಿ ನಾವು ಬೇರೆ ಫ್ಲ್ಯಾಟ್ ಕೊಡ್ತೀವಿ ಅಂದರೆ ಅರ್ಜಿಗಳು ಎಷ್ಟು ಬರಬೇಕು? 188 ಬರಬೇಕು. ಎಲ್ಲರೂ ಅರ್ಜಿ ಹಾಕಿದ್ರೆ 188 ಬರಬೇಕು. ಆ 188 ಜನರ ಪೈಕಿ ಅರ್ಹರನ್ನು ಗುರುತಿಸಬೇಕು. ಈಗ ಅರ್ಜಿ ಬಂದಿರೋದು 300 ಅಂತೆ. 300 ಅರ್ಜಿಗಳು ಬಂದಿದ್ದಾವೆ. ನಮಗೆ ಮನೆ ಕೊಡಿ, ನಮಗೆ ಮನೆ ಕೊಡಿ, ನಮ್ಮ ಮನೆ ಡೆಮಾಲಿಷನ್ ಆಗಿದೆ ಇಲ್ಲಿ ಅಂತ. 188 ಮನೆ ಡೆಮಾಲಿಷನ್ ಮಾಡಿದರೆ 300 ಅರ್ಜಿಗಳು ಹೆಂಗೆ ಬರ್ತಾವ್ರಿ? ಯಾರು ಇವರೆಲ್ಲ ಉಳಿದವ್ರು ಅರ್ಜಿ ಹಾಕಿದವರು? ಅವರ ಮನೆಗಳು ಎಲ್ಲಿದ್ವು? ಅಧಿಕಾರಿಗಳಿಗೆ ದೊಡ್ಡ ಸಂಕಟ ಆಗ್ಬಿಟ್ಟಿದೆ. ಇದು ಸರ್ಕಾರದಿಂದ ಮಾತ್ರ ಆದೇಶ ಸ್ಪಷ್ಟವಾಗಿದೆ, ಯಾರ್ಯಾರಿಗೆ ಸಾಧ್ಯವೋ ಅಷ್ಟು ಜನರಿಗೆ ಕೊಟ್ಟುಬಿಡೋಣ ಅಂತ. ರಾಜೀವ್ ಗಾಂಧಿ ವಸತಿ ಯೋಜನೆ ಅಧಿಕಾರಿಗಳು, GBA ಅಧಿಕಾರಿಗಳು, ವಸತಿ ಇಲಾಖೆ ಅಧಿಕಾರಿಗಳು, ಸ್ಲಮ್ ಬೋರ್ಡ್ ಅಧಿಕಾರಿಗಳು ಎಲ್ಲ ಸೇರ್ಕೊಂಡು ಒಂದು ಸರ್ಕಸ್ ಮಾಡ್ತಾ ಇದ್ದಾರೆ. ದಾಖಲೆ ಪರಿಶೀಲನೆಯ ಸರ್ಕಸ್ ನಡೀತಾ ಇದೆ. 188 ಮನೆ ಡೆಮಾಲಿಷನ್ ಮಾಡಿದರೆ 300 ಮನೆಗಳಿಗೆ ಅರ್ಜಿ ಬರ್ತವೆ ಅಂದರೆ ಇದನ್ನು ಏನಂತ ಅರ್ಥ ಮಾಡ್ಕೋಬೇಕು ನೀವೇ ಹೇಳಿ? ಡೆಮಾಲಿಷನ್ ಟೈಮ್ನಲ್ಲಿ ವೆಸ್ಟ್ ಬೆಂಗಾಲ್ ರಿಜಿಸ್ಟ್ರೇಷನ್ನಿನ ಕಾರುಗಳಲ್ಲಿ ಯಾಕಿದ್ವು? ಏನಾಗ್ತಿದೆ ನೋಡೋಣ, ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಇದು ಅಷ್ಟೂ ಮನೆಗಳನ್ನು ಡೆಮಾಲಿಷ್ ಮಾಡಿಲ್ಲ. ಇಲ್ಲಿ 5 ಎಕರೆ ಜಾಗದಲ್ಲಿದ್ದಂಥ ಒಂದು ಲೇಔಟ್, ಐ ಥಿಂಕ್ ಫಕೀರ್ ಲೇಔಟ್ನ ಮನೆಗಳನ್ನು 188 ಮನೆ ಡೆಮಾಲಿಷ್ ಮಾಡಿದ್ದಾರೆ. ಆ ಕಡೆ ಇನ್ನೊಂದು 100 ಮನೆ ಹಾಗೆ ಇದ್ದಾವೆ. 2ನೇ ಹಂತದಲ್ಲಿ ಅವುಗಳನ್ನೆಲ್ಲ ಡೆಮಾಲಿಷ್ ಮಾಡಿ ಜಾಗ ವಶಕ್ಕೆ ತಗೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ GBA ಇತ್ತು ಅನಿಸುತ್ತೆ. 2ನೇ ಹಂತದಲ್ಲಿ ತಗೊಳ್ಳೋದು ಅಂತ. ಈಗ ಆ 100 ಮನೆಗಳವರು ನಮ್ಮ ಮನೇನು ಡೆಮಾಲಿಷನ್ ಮಾಡಿ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ. ಈಗಲೇ ಮಾಡ್ಬೇಕು ನಮ್ಮ ಮನೇನು ಡೆಮಾಲಿಷನ್. ಈಗಲೇ ಮಾಡಿದರೆ ಏನಾಗುತ್ತೆ? ಆ 188 ಜನರ ಅರ್ಜಿಗಳನ್ನು ಹೊಸ ಮನೆ ಕೊಡೋದಕ್ಕೆ ಪರಿಶೀಲನೆ ಮಾಡ್ದಂಗೆ, ಕನ್ಸಿಡರ್ ಮಾಡ್ದಂಗೆ ಇವ್ರದ್ದು ಕನ್ಸಿಡರ್ ಮಾಡ್ತಾರೆ. ಸದ್ಯದ ಡೆವಲಪ್ಮೆಂಟ್ ನೋಡಿದರೆ ಉಳಿದ 100 ಮನೆಗಳಿಗೆ ಈಗಲೇ ಏನು ಬುಲ್ಡೋಸರ್ ಕಳಿಸೋ ಸಾಧ್ಯತೆ ಇಲ್ಲ. ಮತ್ತು ಯಾವಾಗ ಕಳಿಸ್ಬೋದು? ಕೇರಳ ಎಲೆಕ್ಷನ್ ಮುಗಿದ ಮೇಲೆ ಕಳಿಸೋದು. ಅದನ್ನ ಕೇರಳ ಎಲೆಕ್ಷನ್ ಮುಗಿದ ಮೇಲೆ ಆ ಮನೆಗಳನ್ನು ಡೆಮಾಲಿಷ್ ಮಾಡಿದ್ರೆ ಆವಾಗ ಪಿಣರಾಯಿ ವಿಜಯನ್ ಟ್ವೀಟೂ ಮಾಡೋದಿಲ್ಲ. ಅಕಸ್ಮಾತ್ ಮಾಡಿದ್ರೆ ರಾಜ್ಯ ಸರ್ಕಾರ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ ರಾಜ್ಯ ಸರ್ಕಾರ. ಅವರಿಗೆ ಆತಂಕ, ಉಳಿದ 100 ಮನೆಗಳಲ್ಲಿ ಅಕ್ರಮ ಮನೆಗಳಲ್ಲಿರೋರಿಗೆ ಆತಂಕ. ಅವರಿಗೆ ಕೇರಳ ಎಲೆಕ್ಷನ್ ಮುಗಿದ ಮೇಲೆ ನಮ್ಮ ಮನೆಗಳನ್ನು ಡೆಮಾಲಿಷನ್ ಮಾಡಿದ್ರೆ ನಾವು ಬಾಯಿ ಬಡ್ಕೊಳ್ಳೋದು ಅರಣ್ಯ ರೋದನ ಆಗಿಬಿಡುತ್ತೆ, ನಮಗೇನು ಇವರು ಫ್ಲ್ಯಾಟ್ ಕೊಡೋದಿಲ್ಲ ಅಂತ. ಅದಕ್ಕೆ ಇವು ಕಂಡು ಕೇಳರಿಯದಂಥ ಡೆವಲಪ್ಮೆಂಟ್. ಈಗಲೇ ನಮ್ಮ ಮನೆ ಡೆಮಾಲಿಷನ್ ಮಾಡಿ ಅಂತ. ಈಗಲೇ ಡೆಮಾಲಿಷನ್ ಮಾಡಿ ಸರ್ಕಾರದವರು ಮನೆ ತನಕ ಬಂದು ಅರ್ಜಿ ತಗೋತಾರೆ, ಮನೆ ತನಕ ಬಂದು ದಾಖಲೆಗಳನ್ನು ತಗೊಳ್ತಾರೆ, ಸಬ್ಸಿಡಿಯಲ್ಲಿ ಲೋನ್ ಕೊಡಿಸ್ತಾರೆ, ಪಾಳೆ ತಪ್ಪಿಸಿ ಕ್ಯೂ ತಪ್ಪಿಸಿ ಮನೆಗಳನ್ನು ಕೊಡಿಸ್ತಾರೆ. ಹೆಂಗಿದೆ ಲೆಕ್ಕಾಚಾರ? 2 ವಾರದಲ್ಲಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದವರಿಗೆ ಮನೆಗಳನ್ನು ಅಲಾಟ್ ಮಾಡೋದು ಇನ್ನೆಲ್ಲರೂ ಕಂಡು ಕೇಳರಿಯೋದಕ್ಕೆ ಸಾಧ್ಯನಾ? ಇದು
ಲೋನು ಸಬ್ಸಿಡಿ ಎಲ್ಲ ಕೊಟ್ಟು ಈ ಮಧ್ಯದಲ್ಲಿ ಆ್ಯಕ್ಚುಲಿ ಅಪ್ಲಿಕೇಶನ್ ಹಾಕದಂಥ ಅರ್ಹರು ಇವತ್ತು ಹೌಸಿಂಗ್ ಬೋರ್ಡ್ ತನಕ ಬಂದು ಗಲಾಟೆ ಮಾಡಿದ್ರು. 11,20,000 ರೂಪಾಯಿ 1 BHK ಫ್ಲ್ಯಾಟಿಗೆ ಕಟ್ಟಬೇಕಾಗಿರುವ ದುಡ್ಡು. ಅವಕ್ಕೆ ಕ್ರೈಟೀರಿಯಾ ಇದೆ, ಒಂದು ಯಾರಿಗೆ ಈ ಮನೆಗಳನ್ನು ಅಲಾಟ್ ಮಾಡಬಹುದು ಅಂತ ಒಂದು ಕ್ರೈಟೀರಿಯಾ ಇದೆ. ಅಡ್ವಾನ್ಸ್ ದುಡ್ಡು ಕೊಟ್ಟು ನಮಗೆ ಮನೆ ಈಗ ಅಲಾಟ್ ಆಗುತ್ತೆ ನಾಳೆ ಅಲಾಟ್ ಆಗುತ್ತೆ ಅಂತ ವೇಟ್ ಮಾಡ್ತಾ ಇರೋರು ಗಲಾಟೆ ಮಾಡ್ತಿದ್ದಾರೆ. ಈಗ ಫಸ್ಟ್ ನಮಗೆ ಕೊಡ್ರಿ ಮನೆಗಳನ್ನು ಅಂತ. 11,20,000 ಒಂದು ಫ್ಲ್ಯಾಟಿನ ಬೆಲೆ. SC ST ಸಮುದಾಯದವರಿಗೆ ಆ ಫ್ಲ್ಯಾಟ್ಗಳನ್ನು ಅಲಾಟ್ ಮಾಡಿದರೆ 1,70,000 ಕಟ್ಟಿದ್ರೆ ಸಾಕು. ಸಾಮಾನ್ಯ ವರ್ಗದವರಿಗೆ ಅಲಾಟ್ ಮಾಡಿದರೆ 2.5 ಲಕ್ಷ ಕಟ್ಟಬೇಕು ಅವರು. 2.5 ಲಕ್ಷ. ಆ 2.5 ಲಕ್ಷಕ್ಕೆ ಬೇಕಿದ್ರೂ ಸರ್ಕಾರ ಸಾಲ ಅಂತ ಕೊಡುತ್ತದನ್ನು, ನಿಧಾನಕ್ಕೆ ಕಟ್ಕೊಂಡು ಹೋಗಿ ಅಂತ. ಉಳಿದದ್ದು ರಾಜ್ಯ ಸರ್ಕಾರದಿಂದ ಒಂದಷ್ಟು ದುಡ್ಡು ಬರುತ್ತೆ, ಕೇಂದ್ರ ಸರ್ಕಾರದಿಂದ ಒಂದಷ್ಟು ದುಡ್ಡು ಬರುತ್ತೆ. ಅಲ್ಲಿ ನಿಮಗಿದು ಕೊಟ್ಟು ಬಿಟ್ಟಿದ್ದೀವಿ ನೋಡಿ. 11,20,000 ಫ್ಲ್ಯಾಟಿನ ರೇಟು. GBA 5 ಲಕ್ಷ ಕೊಡುತ್ತೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸೇರಿ 4.5 ಲಕ್ಷ. ಅರ್ಜಿದಾರರು SC ST ಸಮುದಾಯದವರಾಗಿದ್ದರೆ 1,70,000 ಕೊಡಬೇಕು. 1 BHK ಮನೆ ಇದು, 20-30 ಡೈಮೆನ್ಷನ್, 600 ಸ್ಕ್ವೇರ್ ಫೀಟಿನ ಮನೆ. ಈಗಾಗಲೇ ನಿಯಮದ ಪ್ರಕಾರ ಅರ್ಜಿ ಸಲ್ಲಿಸಿ ಈ ಮನೆಗಳಿಗಾಗಿ ದಾರಿ ಕಾಯ್ತಾ ಇದ್ದವರು ಗಲಾಟೆ ಮಾಡ್ತಾ ಇದ್ದಾರೆ. ದೃಶ್ಯಗಳಿದಾವದು. ಫಸ್ಟ್ ನಮಗೆ ಕೊಡಿ ಅಂತ ಬೆಂಗಳೂರು KHB ಕಚೇರಿಗೆ ಬಂದರು. ಇವರು ಅರ್ಜಿ ಸಲ್ಲಿಸಿ ದಾರಿ ಕಾಯ್ತಾ ಇರೋರು. ಸಾಲ ಸೋಲ ಮಾಡಿ ಅಡ್ವಾನ್ಸ್ ಕಟ್ಬಿಟ್ಟಿದ್ದಾರೆ. ಇವರಿಗೆ ಅಲಾಟ್ ಆಗಿದ್ದ ಮನೆಗಳನ್ನು ಈಗ ಅಕ್ರಮ ಸರ್ಕಾರಿ ಜಾಗ ಒತ್ತುವರಿ ಮಾಡಿಕೊಂಡಿದ್ದವ್ರಿಗೆ ಕೂಡ ಕೊಟ್ಟಿದ್ದಾರೆ ಅಂದರೆ ಸಿಟ್ಟು ಬರೋದಿಲ್ವಾ ಇವರಿಗೆ? ಮಾತಾಡಿದ್ದಾರೆ ನೋಡಿ ಅವರು. 30 ಖಾಲಿ ಮಾಡಿಸ್ತೀವಿ ಅಂತ ಹಾಕ್ಬಿಟ್ಟು ಲೆಟರ್ ಹಾಕ್ಬಿಟ್ಟು ಖಾಲಿ ಮಾಡಿಸಿಲ್ಲ ಅವ್ರನ್ನ. ಅವ್ರ ಒಳಗೆ ಇದ್ದಾರೆ 58 ಜನ 68 ಜನ ನೋಟಿಸ್ ಸರ್ ಹೇಳ್ತಾರೆ ಮಾನವೀಯತೆ ದೃಷ್ಟಿಯಿಂದ ಕೊಡ್ತಾ ಇದೀವಿ ಅಂತ ನ್ಯೂಸಲ್ಲಿ ಹೇಳ್ತಾ ಇದ್ರು. ಆ ಮಾನವೀಯತೆ ನಾವು ದುಡ್ಡು ಕಟ್ಟಿದ ಮೇಲೆ ಇವ್ರಿಗೆ ಯಾಕಿಲ್ಲ? ನಾವೇನು ಇವ್ರನ್ನ ಫ್ರೀಯಾಗಿ ನಾವು ಇದು ಮಾಡ್ತಾ ಇಲ್ಲ. ನಾವು ದುಡ್ಡು ಕ್ಲಿಯರ್ ಮಾಡಿದೀವಿ, ಸಬ್ಸಿಡಿ ಅಮೌಂಟು ಬಂದಿದೆ, ನಾವು ಫಲಾನುಭವಿ ನಿಜವಾದ ನೈಜವರಾಗಿರೋದಕ್ಕೆ ನಮಗೆ ದುಡ್ಡು ಬಂದು ಬಿದ್ದಿದೆ, ಎಲ್ಲ ಆಗಿದೆ. ಅವ್ರಿಗಾಗಿ 2 ದಿನದಲ್ಲೇ ಮಾಡೋರು ನಮಗೆ 10 ತಿಂಗಳಿಂದ ತಿರುಗಿಸ್ತಾ ಇದ್ದಾರೆ. ಬಾಡಿಗೆನೂ ಕಟ್ಟಿ ನಾವು EMI ಎಷ್ಟು ಅಂತ ಕಟ್ಟಕ್ಕಾಗುತ್ತೆ ಸರ್? ಎಲ್ಲ ಬಡವರು, ಬೆಂಗಳೂರಲ್ಲಿ ಎಷ್ಟು ರೇಟ್ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಅದರಿಂದ ಇವರು ಬೇಗ ಇದು ಮಾಡಿದ್ರೆ ನಾವು ಮನೆ ಕೊಡೋವರೆಗೂ ನಾವು ಹೋಗಲ್ಲ ಸರ್, ನಾವಿಲ್ಲೇ ಕೂತ್ಕೋತೀವಿ. ದುಡ್ಡೆಲ್ಲ ಕಟ್ಟಿಸ್ಕೊಂಡು ಈ ಥರ ನಾಟಕ ಮಾಡಿದ್ರೆ ಈಗ ಕೇವಲ 3 ದಿವಸದಲ್ಲಿ ಅನಾಹುತ ಆಗಿರೋದು. ರಾಹುಲ್ ಗಾಂಧಿ ಅವ್ರು ಬೋಸ್ಟ್ ಮಾಡಿದ್ದು ಜನ ಫೋನ್ ಮಾಡಿರು ಅಂದ್ಬಿಟ್ಟು ಅವ್ರಿಗೆಲ್ಲ ನೀವು ಕೊಯ್ಗೆಲ್ಲ ಕೊಡ್ತಾ ಇದ್ದೀರಾ. ನಾವೇನು ಮಾಡಿದ್ದೀವಿ? ನಾವೆಲ್ಲ ದುಡ್ಡು ಕಟ್ಟಿದ್ದೀವಿ. ನೀವು ಅದರಿಂದ ನಿಮ್ಮ ಮುಖಾಂತರ ಇದೇನು ನ್ಯಾಯ ಬಗೆಹರಿಸ್ಬೇಕು ಅಂತೇಳಿ ಒಂದೇ ಮಾಡ್ಕೊತೀವಿ ಸರ್. ನಮ್ಮ ಮೇಲೆ ನಮ್ಗೆ ಯಾಕೆ ಮಾನವೀಯತೆ ತೋರಿಸ್ತಾ ಇಲ್ಲ? ವಲಸೆರು ಬಂದವ್ರಿಗೆ ಅವ್ರಿಗೆ ಮಾನವೀಯತೆ ತೋರಿಸ್ತವ್ರೆ. 1 ವಾರದಲ್ಲಿ ಅವ್ರಿಗೆ ಅಮೃತ ಮಹೋತ್ಸವದಲ್ಲಿ 5 ಲಕ್ಷ ಶಾಂಕ್ಷನ್ ಮಾಡ್ತಾರೆ, ಮಿಕ್ಕಿದ ಅಮೌಂಟ್ ಲೋನ್ ಮಾಡಿಸ್ಕೊಡ್ತಾರೆ. ನಾವು ಲೋನ್ಗೋಸ್ಕರ ನಮಗೆ ಲೋನ್ ಇದು ಎಲಿಜಿಬಿಲಿಟಿ ಇಲ್ಲ ಅಂತ ನಮ್ಗೆ ಲೋನ್ ಕೊಡಲಿಲ್ಲ. ಹಂಗಾಗಿ ಮಕ್ಕಳು ಒಡವೆ ಎಲ್ಲ ತೊಗೊಂಡೋಗಿ ನಾವು ತಾಳಿ ಸಮೇತ ಅಡ ಇಟ್ಬಿಟ್ಟು ನಾವು ಕಟ್ಟಿದ್ವಿ ಮಿಕ್ಕಿದ ಬ್ಯಾಲೆನ್ಸು. ನಮ್ಗೆ 1 ರೂಪಾಯಿ ಇವ್ರು ಗೌರ್ಮೆಂಟಿಂದ ನಮ್ಗೆ 1 ರೂಪಾಯಿ ಸಪೋರ್ಟ್ ಇಲ್ಲ ಸರ್. ಆದರೆ ಇವರು ನಾವು ದುಡ್ಡೆಲ್ಲ ಕ್ಲಿಯರ್ ಮಾಡಿ 10 ತಿಂಗಳಾದರೂ ಇವ್ರು ನಮಗೆ ಮನೆ ಕೊಡ್ತಾ ಇಲ್ಲ. ನಿನ್ನೆ ಮನೆಗೆ ಅವ್ರದ್ದು ಕೇರಳದಿಂದ ಫೋನ್ ಬಂದ ತಕ್ಷಣ ಅವ್ರಿಗೆ ಕೊಡ್ತಾರಲ್ಲ, ಇದು ಯಾವ ನ್ಯಾಯ? ತುಂಬಾ ದಿವಸದಿಂದ ಅದೇ BBMP ಆಯ್ತು, ಝೋನ್ ಚೇಂಜ್ ಆಯ್ತು, ಗ್ರೇಟ್ ಆಫ್ ಬೆಂಗಳೂರು ಆಯ್ತು, ಹೆಡ್ ಆಫೀಸ್ ಆಯ್ತು, ಹೆಡ್ ಆಫೀಸ್ ಇಂದ BBMP ಬರೀ ಓಡಾಡ್ತಾ ಇದೀವಿ. ಬೆಳಗ್ಗೆ ಎದ್ರೆ ನಾವು ಮನೆ ಕೆಲಸ ಎಲ್ಲ ಬಿಟ್ಟು ಓಡಾಡ್ತಾ ಇರ್ತೀವಿ. ಅದೇ ಕೆಲಸ ನಮ್ದು. BBMP ಅಲ್ಲಿ ಏನಾಯ್ತು, ರಾಜೀವ್ ಗಾಂಧಿಯಲ್ಲಿ ಏನಾಯ್ತು, ನಮಗೆ ಮನೆ ಯಾವಾಗ ಸಿಗುತ್ತೆ, ಮನೆ ಕೊಡಬೇಕು, ಇಲ್ಲಾಂದ್ರೆ ನಮ್ಗೆ ಅವರು ಆನ್ಸರ್ ಮಾಡಬೇಕು. ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಅಂತ, ನಮ್ಮ ಜೊತೆ ಏನಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ? ಅವ್ರಿಗೆ ಮಾತ್ರ 10 ಡೇಸಲ್ಲೆಲ್ಲ ಇದು ಮಾಡ್ತಾ ಇದ್ದಾರೆ, ಡಿಸಿಷನ್ ತಗೊಂಡಿದ್ದಾರೆ ಮನೆ ಕೊಡ್ತೀವಿ ಅಂತ. ನಾವೇನು ಮಾಡಿದ್ದೀವಿ? ನಾವೇನು ಅನ್ಯಾಯ ಮಾಡಿದ್ದೀವಿ ಸರ್? ನಾವು ಓಟ್ ಹಾಕ್ತಾ ಇದ್ದೀವಲ್ವಾ? ಇದು ವೆಯ್ಟಿಂಗ್ ಮಾಡಿಸ್ತಾ ಇದ್ದಾರೆ ಸರ್. ನಮ್ದೇನಂದ್ರೆ ನಮ್ಗೆ ಕೀ ಬೇಕು, ಕೀ ಸಿಗೋವರೆಗೂ ನಾವು ಬಿಟ್ಟು. ಇದರ ವಿರುದ್ಧ ಬಿಜೆಪಿಯವರು ಜನವರಿ 5ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡದೊಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ಮುಸ್ಲಿಂ ಓಲೈಕೆ ಅಂತ ಹೋರಾಟ. ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಮಾಡಿ ಸತ್ಯಾಂಶಗಳನ್ನು ಜನರ ಮುಂದಿಡಬೇಕು ಅಂತ ಹೊರಟಿದ್ದಾರೆ. SR ವಿಶ್ವನಾಥ್, ಅಶ್ವಥ್ ನಾರಾಯಣ್, ಸುರೇಶ್ ಕುಮಾರ್ ಸರ್ ಎಲ್ಲ ಮಾತಾಡಿದರು, ಕೇಳಿಸ್ಕೊಳ್ಳಿ.
ಅಷ್ಟು ಅರಾತುರಿಯಲ್ಲಿ ಕೊಡೋಕ್ಕೆ ಬರೋದಿಲ್ಲ. ನನಗಿರ್ತಕ್ಕಂಥ ಮಾಹಿತಿ 6 ವರ್ಷಗಳಿಂದ ಏನು ನಾವು 1 ಲಕ್ಷ ದುಡ್ಡನ್ನು ಕಟ್ಟಿದ್ರು ಫಲಾನುಭವಿಗಳು, ಇಲ್ಲಿವರೆಗೂ ಅವರಿಗೆ ಭಾಳಷ್ಟು ಜನಗಳಿಗೆ ಮನೆಗಳನ್ನೇ ಅಲಾಟ್ ಮಾಡಿಲ್ಲ. ಅಂದರೆ ಮನೆ ಫಿನಿಶೇ ಆಗಿಲ್ಲ. ರಾಜೀವ್ ಗಾಂಧಿ ವಸತಿ ಯೋಜನೆಯಿಂದ ಮನೆ ಕೊಡಬೇಕಾದ್ರೆ ಬೆಂಗಳೂರಲ್ಲಿ 5 ವರ್ಷ ವಾಸವಾಗಿರ್ತಕ್ಕಂಥ ದೃಢೀಕರಣ ಪತ್ರವನ್ನು ಕಂದಾಯ ಇಲಾಖೆಯಿಂದ ಕೊಡಬೇಕಾಗ್ತದೆ. ನಾನು ಕಂದಾಯ ಅಧಿಕಾರಿಗಳಲ್ಲಿ ಮಾತಾಡಿದೆ, ನಾವು ಇನ್ನೂವರೆಗೆ ಯಾವುದೇ ಆ ಥರ ದೃಢೀಕರಣ ಪತ್ರವನ್ನು ಕೊಟ್ಟಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಹೇಳಿದ್ರು. ಎರಡನೇದು, ಇವತ್ತೇನು ಆ ಬೈಯಪ್ಪನಹಳ್ಳಿಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ, 6 ವರ್ಷದಲ್ಲಿ ಸೇರಿದವ್ರಿಗೆ ಮನೆ ಕೊಟ್ಟಿಲ್ಲ. ಈಗ ವಾರದಲ್ಲಿರ್ತಕ್ಕಂಥವ್ರಿಗೆ ಮನೆಗಳನ್ನು ಸೇರ್ತಕ್ಕಂಥದ್ದು ಇದು ನನಗೆ ಗೊತ್ತಿರೋ ಪ್ರಕಾರ ಪೂರ್ತಿ ಅಕ್ರಮವಾಗಿ ಸೇರಿಸ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಅವರೇನನ್ನ ಸರ್ಕಾರ ಅರಾತುರಿಯಲ್ಲಿ ಕೊಟ್ಟರು ಕೂಡ ಇದನ್ನು ನಾವು ನ್ಯಾಯಾಲಯದಲ್ಲೂ ಕೂಡ ಪ್ರಶ್ನೆ ಮಾಡ್ತೀವಿ. ಮತ್ತು 5ನೇ ತಾರೀಕು ಭಾರತೀಯ ಜನತಾ ಪಾರ್ಟಿಯಿಂದ ಫ್ರೀಡಮ್ ಪಾರ್ಕಲ್ಲಿ ಕೂಡ ಒಂದು ದೊಡ್ಡ ಹೋರಾಟವನ್ನು ಕೂಡ ಇದರ ವಿರುದ್ಧ ಮಾಡ್ತಾಯಿದ್ದೀವಿ. ಇವತ್ತು ಕೋಗಿಲ ಗ್ರಾಮೀಣ ಪಕ್ಕದಲ್ಲಿ BBMPಗೆ ಸೇರಿದಂಥ ಕರ್ನಾಟಕ ರಾಜ್ಯದಲ್ಲಿ ಒಂದು ಆತಂಕದ ಪರಿಸ್ಥಿತಿ, ಚಿಂತಾಜನಕವಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಕಾರಣಕರ್ತರಾಗ್ತಿದ್ದಾರೆ. ಇವರು ಬಾಂಗ್ಲಾದೇಶಿಗಳು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿರೋವಂಥದ್ದು. ಬಾಂಗ್ಲಾದೇಶಿ ಮೂಲದ ನಾಗರಿಕರು ಇಲ್ಲಿ 25 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ ಅಂತ. 25 ಲಕ್ಷಕ್ಕಿಂತ ಹೆಚ್ಚಿನ ಜನ. ಈ ಆತಂಕ ದೇಶದ ಸುರಕ್ಷತೆ ಮತ್ತು ಇಲ್ಲಿ ಕಳವಳ ಅಥವಾ ಆತಂಕ ನಿರ್ಮಾಣ ಆಗೋ ರೀತಿಯಲ್ಲಿ ಈ ವಿಚಾರ ಇದೆ. ಇದನ್ನು ಸ್ಪಷ್ಟಗೊಳಿಸದೆ ಈ ನಾಟಕ, ಈ ಜವಾಬ್ದಾರಿಯುತವಾದಂಥ ನಾಟಕ ಸೀರಿಯಸ್ ಇಶ್ಯೂನ ಅಡ್ರೆಸ್ ಮಾಡ್ತಿಲ್ಲ. ನಾನು ಕೇಳಬೇಕಾಗಿರೋದು ಇದಕ್ಕೆ ಭಾಳ ಸ್ಪಷ್ಟ ಉತ್ತರ ಕೊಡಿ. ಮಿನಿ ಬಾಂಗ್ಲಾದೇಶನ್ನು ಇವತ್ತು ನಮ್ಮ ಬೆಂಗಳೂರಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ. ಕರ್ನಾಟಕ ಜನ ಯಾರು ನಿಜವಾದ ನೈಜವಾಗಿ ಸಂತ್ರಸ್ತರಾಗಿದ್ದಾರೆ ಅವ್ರಿಗೆ ಕೊಡದೇ ಇರುವ ಮನ್ನಣೆ, ಕರ್ನಾಟಕದ ಸಂತ್ರಸ್ತರಿಗೆ ಕಣ್ಣಿಗೆ ಸುಣ್ಣ, ಕೇರಳ ಮೂಲದವ್ರಿಗೆ ಬೆಣ್ಣೆ, ಇದು ಈ ಸರ್ಕಾರದ ಕಾಂಗ್ರೆಸ್ ಪಕ್ಷದ ನೀತಿ. ಇದು ನಾನು ಮೊದಲೇ ಹೇಳ್ದಂಗೆ ಇದು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಕೇರಳ ಚುನಾವಣೆಯಲ್ಲಿ ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ಮಾಡ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.